ಹಲೋ ಆರ್ಯ, ನೀನ್ ಯಾವಾಗ ಫೋನ್ ಮಾಡ್ತೀಯ ಅಂತ ಕಾಯ್ತಾ ಇದ್ದೀನಿ. ಹೇಗಿದ್ಯಾ? ಯಾವಾಗ ಮನೆಗೆ ಬರ್ತೀಯಾ? ಅಮ್ಮ, ಮನೆಯಲ್ಲ ಓಕೆ ತಾನೆ? ಈ ಪ್ರಶ್ನೆಗೆ ಉತ್ತರ ನಿನಗೂ ಗೊತ್ತು. ನೀನೊಂದ್ ಕಡೆ ಇದೆಯಾ, ಅನು ಒಂದ್ ಕಡೆ ಇದ್ದಾಳೆ. ನೀನು ಅನು ಒಟ್ಟಿಗೆ ಇಲ್ದೆ ಎಲ್ಲ ಓಕೆನಾ ಅಂತ ಕೇಳಿದ್ರೆ ಏನ್ ಹೇಳಿ? ಅಮ್ಮ ಕ್ಷಮಿಸಿ ಅಮ್ಮ, ಯಾಕೋ ಮನಸ್ಸು ಸರಿ ಇಲ್ಲ. ನಾನು ಮನೆಗೆ ಬಂದ ಮೇಲೆ ಮಾತಾಡ್ತೀನಿ ಅಮ್ಮ. ಸರಿ ಬಾ, ಬೇಗ ಬಾ, ನಾವೆಲ್ಲ ಕಾಯ್ತಾ ಇರ್ತೀವಿ. ಅಮ್ಮ. ಹಾಗೆ ಆಗ್ಲಿಂದ ಫೋನ್ ಟ್ರೈ ಮಾಡ್ತಾ ಇದ್ದೀನಿ, ಬಿಸಿ ಬರ್ತಾ ಇದೆ. ಚೆಂಡೆ, ಅನು ಎಲ್ಲಿ? ಮನೆಗೆ ಹೋಗಿದ್ದಾರೆ ಅಂತ ಗೊತ್ತಾಯ್ತು. ಅಲ್ಲೂ ಅವಳು ಇಲ್ವೋ? ಈಗಷ್ಟೇ ಅಮ್ಮನ ಹತ್ರ ಮಾತಾಡಿದೆ. ಅನು ಮನೇಲಿ ಇದ್ದಿದ್ರೆ ಅಮ್ಮ ಹೇಳಿರೋರು. ಎಲ್ಲ ಹೋದ್ಲು? ಹೇಳ್ದೆ ಕೇಳದೆ ಹೋಗೋದಕ್ಕೆ ಬೇರೆ ಯಾವ ಜಾಗ ಇದೆ ಅವಳಿಗೆ? ಹಾಯ್ ಸರ್. ಎಸ್ ಮೀರಾ. ಸರ್, ಹೊಸ ಪವರ್ ಪ್ಲಾಂಟ್ ಪ್ರಾಜೆಕ್ಟ್ದು ಲ್ಯಾಂಡ್ ಫೈನಲೈಸ್ ಮಾಡಬೇಕು. ಸೊ ಶಾಲ್ ವಿ ಡೂ ಇಟ್ ಟುಡೇ? ಕ್ಯಾನ್ಸಲ್ ಇಟ್ ಫಾರ್ ಟುಡೇ. ಸರ್, ಮತ್ತಿನ್ ಯಾವಾಗ ಸರ್? ಇವತ್ತು ಕ್ಯಾನ್ಸಲ್ ಮಾಡಿದ್ರೆ ನೆಕ್ಸ್ಟ್ ಹಬ್ಬ ಬರುತ್ತೆ. ಹಬ್ಬ ಆಗ್ತಿದ್ದಂಗೆ ವೀಕೆಂಡ್, ಅಂಡ್ ಫಾರ್ ಮಂಡೇ ಯು ಆರ್ ಆಲ್ರೆಡಿ ಪ್ಯಾಕ್ಡ್. ಮತ್ತಿನ್ ಯಾವಾಗ ಸರ್? ಯು ಹರ್ಡ್ ಮಿ ಮೀರಾ. ಅನು, ಅನು, ದಾದಾ, ಆರ್ಯ, ಆರ್ಯ, दादा यू ओके? दादा यू ओके? ಸರ್, 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 ಏನಾಯ್ತು ಸರ್? ಸರ್, ಏನಾಯ್ತು ಸರ್? ಆರ್ ಯು ಓಕೆ? ಏನಾಯ್ತು ಸರ್? ನೀನು ಇಲ್ಲಿ ಇಲ್ಲ ಅಂತ ಅನ್ಕೊಂಡಿದ್ದೆ. ಸಾರಿ ಸರ್, ನಾನು ನಿಮಗೆ ಹೇಳಿ ಹೋಗ್ಬೇಕಿತ್ತು. ಮಂಡು ಕೋಪ ನನಗೆ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನಾನು ತಪ್ಪು ಮಾಡಿದೆ. ಇಲ್ಲ, ನಿಂದೇನು ತಪ್ಪಿಲ್ಲ, ತಪ್ಪು ನಂದೆ. ಆದ್ರೆ ನೀನು ಇಲ್ಲಿ ಇಲ್ಲ ಅಂತ ಅನ್ಕೊಂಡು ತುಂಬಾ ಭಯ ಆಗಿತ್ತನು. ಇಲ್ಲ ಸರ್, ನಾನೆಲ್ಲೂ ಹೋಗಿಲ್ಲ, ನಾನು ಹೋಗೋದು ಇಲ್ಲ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಹೇಳಿ? ಹಾಗೇನಾದ್ರೂ ಆದ್ರೆ ಅದನ್ನ ನೋಡಕ್ಕೆ ನಾನಿರಲ್ಲ. ಸರ್, ಪ್ಲೀಸ್ ಸರ್, ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ. ಸರ್, दादा यू ओके? डॉक्टर कॉल ಮಾಡ್ಲಾ? ಏನಾಗ್ತಿದೆ ನಿಮಗೆ? ಚೆಸ್ಟ್ ಪೇನಾ? ನಿಮ್ ದಾದಾಗ ಏನೂ ಆಗಲ್ಲ ಹರ್ಷ. ಈಗ ಅನು ಜೊತೆಗಿದ್ದಾಳಲ್ಲ. ಹೌದಮ್ಮ, ಸರಿಯಾಗಿ ಹೇಳಿದ್ರಿ. ಹೆಂಡತಿಯೊಬ್ಳು ನನ್ನ ಹತ್ರ ಇದ್ರೆ ನಾನೊಬ್ಬ ಸಿಪಾಯಿ ತರ. ಈ ಲೆವೆಲ್ ಡ್ರಾಮಾನು ಇವ್ರು ಯಾರಿಗೂ ಗೊತ್ತಾಗ್ತಿಲ್ವಾ? ಮೈ ಗಾಡ್, ಈ ಅನು ಆಡ್ತಿರೋದ್ ನೋಡಿದ್ರೆ ಇವಳಿಗೆ 22 ಅಲ್ಲ 42 ವರ್ಷ ಅನ್ಸುತ್ತೆ. ಅನು ಈ ಸೀರೆ ಹುಟ್ಟಿದಾಳಲ್ಲ. ಅರೆ ಅನು, ಯು ಲುಕಿಂಗ್ ಗಾರ್ಜಿಯಸ್. ಯು ನೋ ವಾಟ್, ನಿನಗೆ ಈ ತರ ಟ್ರೆಡಿಷನಲ್ ಸ್ಯಾರಿ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಥ್ಯಾಂಕ್ ಯು ಅಕ್ಕ. ಆದ್ರೆ ಈ ಸ್ಯಾರಿ ನಂದಲ್ಲ, ಅಮ್ಮಂದಂತ ಅನ್ಸುತ್ತೆ.
ನನ್ನ ವಾರ್ಡ್ರೋಬಲ್ಲಿ ಹೇಗೆ ಬಂತ ನನಗೆ ಗೊತ್ತಿಲ್ಲ. ಮೇ ಬಿ ಮಂದ ಅಕ್ಕ ಬೈ ಮಿಸ್ ಆಗಿ ಇಟ್ಟಿರ್ಬೇಕು ಅಂತ ಅನ್ಸುತ್ತೆ. ಅಮ್ಮ ಸಾರಿ ಅಮ್ಮ, ನಿಮ್ಮ ಪರ್ಮಿಷನ್ ಇಲ್ಲದೆ ನಾನು ಈ ಸೀರೆ ಉಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಗೆ ಓಕೆ ಅಲ್ವಾ? ಇದು ರಾಜನಂದಿನಿ ಅವ್ರ ಸೀರೆ. ಅಯ್ಯೋ ದಯವಿಟ್ಟು ಕ್ಷಮಿಸ್ಬೇಡಿ ಸರ್. ಈ ಸೀರೆ ನಾನು ನಿಮ್ಮನ್ನ ಕೇಳಿ ಉಟ್ಕೋಬೇಕಿತ್ತು. ನಾನು ಈಗಲೇ ಹೋಗಿ ಬೇರೆ ಹಾಕೊಂಡ್ಬರ್ತೀನಿ. ಬೇಡ, ಈ ಸೀರೆಯಲ್ಲಿ ನೀನು ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಬದಲಾಯಿಸ್ಬೇಡ. ಇದು ನಾನು ಎಷ್ಟೇ ಬೇಡ ಅಂತಂದ್ರು ರಾಜನಂದಿನಿ ಅವ್ರ ವಸ್ತುಗಳು ನಿನ್ನ ಹತ್ರ ಬರ್ತೀವಿ ಅಂತಂದ್ರೆ ನಾನು ಅದನ್ನ ತಡಿಬಾರ್ದು. ನಾನು ನನ್ನ ಭಾವನೆಗಳನ್ನು ಮುಚ್ಚಿಡೋಕ್ಕೆ ಶ್ರಮ ಪಡೋದು, ನಿನಗೆ ಕಷ್ಟ ಕೊಡೋದು ತಪ್ಪು ಅನು. ನಿಜಕ್ಕೂ ಈ ಸೀರೆಯಲ್ಲಿ ನೀನು ತುಂಬಾ ಸುಂದರವಾಗಿ ಕಾಣಿಸ್ತಿದ್ಯಾ. ತುಂಬಾ ಸುಂದರವಾಗಿ ಕಾಣುತ್ತೆ. ಆಂಟಿ, ನೀವು ಮದ್ವೆ ಆದ ಹೊಸರಲ್ಲಿ ನೀವು ನಿಮ್ ತವ್ರ ಮನೆಗೆ ಹೋಗಿದ್ರಾ? ದಿಢೀರ್ ಅಂತ ಯಾಕೆ ನಿನ್ಗೆ ಈ ಡೌಟ್ ಬಂತು? ಸುಮ್ನೆ ಕೇಳ್ದೆ. ಮದ್ವೆ ಆದ್ಮೇಲೆ ಈ ತರ ಓಡಾಡೋದೆಲ್ಲ ಕಂಪಲ್ಸರಿನಾ ಅಂತ. ಎಲ್ಲ ಚೆನ್ನಾಗಿದ್ರೆ ಕಂಪಲ್ಸರಿನೇ. ನಾವು ಮದ್ವೆ ಆದಾಗ ಕೈಯಲ್ಲಿ 3 ಕಾಸಿಲ್ಲ. ಕೈಯಲ್ಲಿ ಕಾಸಿಲ್ದೆ ಹೋದ್ರು ನೀ ನನಗೆ ರಾಣಿ ಕಣೆ. ಆ ತರ ನೋಡ್ಕೊಂಡೆ ಅಂತಾನು ಹೇಳು. ರಮ್ಯಾ, ಡೈಲಿ ಮಲ್ಲಿಗೆ ಹೂ ಮಿಸ್ಸೇ ಇಲ್ಲ. ಹಾ ಹಾ ನನ್ಗೋಸ್ಕರನೇ ಹೂ ತಗೊಂಡ್ಬರ್ತಿದ್ರು ಅಥವಾ ಹೂನೋಳ್ನ ಬುಟ್ಟಿಗೆ ಹಾಕೊಳಕ್ಕೆ ಹೂ ತಗೋತಿದ್ರು, ಯಾರಿಗ್ ಗೊತ್ತು? ನೋಡ್ದಾ ರಮ್ಯಾ, ಕಾಲ ಕೆಟ್ಟೋಯ್ತು ಕಣೆ. ಕಲಿಗಾಲ. ಆಂಟಿ, ಎಳ್ಳುಂಡೆ ಕಟ್ಬೇಕಲ್ಲ, ಅವ್ರೆಲ್ರು ಬರೋ ಅಷ್ಟ್ರಲ್ಲಿ ಕಟ್ಬಿಡ್ಲಾ? ನೀನೇನಾರು ಮುಟ್ಟಿದ್ರೆ ನಾನೇ ನಿನ್ ಗೈ ಸುಟ್ಬಿಡ್ತೀನಿ. ಇದೆಲ್ಲ ಅನ್ನು ಡಿಪಾರ್ಟ್ಮೆಂಟ್. ಅವಳು ಬಂದ್ಮೇಲೆ ಅವಳೇ ಮಾಡ್ಕೋತಾಳೆ. ಅಯ್ಯೋ, ನಾವೇ ಕಟ್ಬಿಟ್ವಿ ಅಂತ ಹೇಳಿದ್ರಾಯ್ತು ಬಿಡಿ. ಮುನ್ಸ್ಕೊಂಡ್ಬಿಡ್ತಾಳೆ ಕಣೆ. ಉಂಡೆ ಕಟ್ಟೋದು ಅಂದ್ರೆ ಅವಳಿಗೆ ತುಂಬಾ ಇಷ್ಟ. ಇದೇ ಮೊದಲನೇ ಸರಿ ಅವಳು ಇಲ್ದೆ ನಾನು ಹಬ್ಬಕ್ಕೆ ತಯಾರಿ ಮಾಡ್ಕೋತಾ ಇರೋದು. ನಾನ್ ಏನೇ ಮಾಡ್ಬೇಕು ಅಂತ ಅಡಿಗೆ ಮನೆಗೆ ಬಂದ್ರು ನಾನ್ ಮಾಡ್ತೀನಿ ಅಂತ ಬಂದ್ಬಿಡೋಳು. ಉಂಡೆ ಕಟ್ಟೋದೇನಿದ್ರು ಅವಳಿಗೆ ಬಿಟ್ಟಿದ್ದು. ನಮ್ಮ ಅಮ್ಮನನ್ನ ಹೇಗ್ ಮಿಸ್ ಮಾಡ್ಕೋತಾರೆ ಅಂತ ನೋಡಕ್ಕಾದ್ರೂ ಒಂದ್ಸರಿ ಮದ್ವೆ ಆಗ್ಬೇಕು. ಹಾ, ಒಂದ್ಸಲಿನ? ಸರಿ ನಾನಿದನ್ ಮುಟ್ಟಲ್ಲ, ಅವಳೇ ಬಂದ್ ಮಾಡ್ಲಿ. ಮಗಳು ಅಂದ್ರು ಬರ್ತಾರೆ. ಎಲ್ಲ ಬೇಗ ಬನ್ನಿ. ಯಾವನೇ ಅವಳು ನನ್ನ ಮಗಳು, ಅವರು ನನಗೆ ಅಳಿ ಅಂದ್ರು. ನೀನೇನು ಮಗಳು ಅಳಿಯ ಅನ್ನೋದು? ಅಂಕಲ್, ಅನು ಇಡೀ ಒಟ್ಟಾರಕ್ಕೆ ಮಗು ಅಂದ್ಮೇಲೆ ಆರ್ಯ ಸರ್ ಇಡೀ ಒಟ್ಟಾರಕ್ಕೆ ಅಳಿ ಅಂದ್ರು ತಾನೆ. ಓ, ನೀ ಹಂಗ್ ಗೊತ್ತಾ ಇದೀಯಾ? ಓಕೆ. ವೆಲ್ಕಮ್ ಮಾಡೋದಕ್ಕೆ ಎಲ್ಲ ಬೇಗ ಬನ್ನಿ. ರಮ್ಯಾ ಆಂಟಿ, ಎಲ್ಲ ಬೇಗ ಬನ್ನಿ. ಆಯ್ತೇನೆ. ಅಯ್ಯೋ ಇರುತ್ತಪ್ಪ, ಆಯ್ತು. ಬನ್ನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ನಮಗೂ ಕೂಡ ಥ್ಯಾಂಕ್ ಯು.
ವಿಷ್ ಯು ದ ಸೇಮ್. ಶುರು ಮಾಡೋಣ ಆ ಸ್ಪರ್ಧಿಗಳು ರೆಡಿನಾ? ಓಕೆ, 1 2 3 ಇಡೀ ಇಲ್ಲಿ ಇನ್ನೂ ಪಂದ್ಯ ಶುರುನೇ ಆಗಿಲ್ಲ, ಆಗ್ಲೇ ಮೋಸ. ಈಗ ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ. 1 2 3 ಸ್ಟಾರ್ಟ್. ಓಕೆ. ನಾವು ಗೆಲ್ತಾ ಇದೀವಪ್ಪ. ಇದು ಅತಿ ಆಸೆ. ಹೇ ಹರ್ಷ, ಸದ್ಯಕ್ಕೆ ಬ್ರೋ ಏನ ಕಣ್ ಮುಚ್ಕೊಂಡು. ಕಣ್ ಮುಚ್ಕೊಂಡ? ಹೌದು. ನನ್ನ ಮೇಲೆ ನಿಮಗ್ ನಿಜವಾಗ್ಲೂ ಪ್ರೀತಿ ಇದ್ರೆ ಅದ್ ಯಾವ್ದು ಅಂತ ನೀವೇ ಕಂಡಿಡಿತೀರಿ. ಈಗ ಒಳ್ಳೆ ಕಥೆ ಆಯ್ತಲ್ಲ. ಸಿರಿಮನೆ ಈಗ ಸವಾಲ್ ಮನೆ ಆಗೋಗಿದೆ. ಸರಿ, ಇದನ್ನು ನೋಡೇ ಬಿಡೋಣ. ಚಾಲೆಂಜ್ ಚಾಲೆಂಜ್ ಅಕ್ಸೆಪ್ಟೆಡ್. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ಟು ಯು ಟು. ನೋಡೇ ಬಿಡೋಣ ಯಾಕೆ. ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ನಾನು ಒಬ್ಳೇ ಇದ್ದಾಗ ಒಂದ್ ದಿನ ಕಳೆಯೋದಕ್ಕೆ ಸಾಕಾಗಿ ಹೋಗುತ್ತೆ. ನೋಡಿ, ಎಲ್ರೂ ಬಂದಿದ್ದೀರಾ. ಕಣ್ಮುಚ್ಚ್ ಬಿಡೋಷ್ಟ್ರಲ್ಲಿ ಹಬ್ಬನೇ ಮುಗ್ದೋಯ್ತು. See, actually, this is called theory of relativity. ಹಾ, ಹಂಗಂದ್ರೆ? See, usually what happens, gravity and time. ಇನ್ನು ಮುಂದಿನ ಹಬ್ಬ ಯಾವಾಗ ಅಂತ ಇವತ್ತೇ ಕ್ಯಾಲೆಂಡರ್ ಅಲ್ಲಿ ಗುರ್ತು ಹಾಕೊಳಕ್ ಶುರು ಮಾಡ್ಬಿಡ್ತೀನಿ. ಮುಂದಿನ ಹಬ್ಬ ಯುಗಾದಿನೇ. ಹಾಗಿದ್ರೆ ಯುಗಾದಿಗೆ ಎಲ್ರೂ ಸೇರೋಣ. ಸುಬ್ಬು, ಅದ್ರ ಮಧ್ಯೆ ಬರ್ಬೇಡಿ ಅಂತ ನೀನೇ ಹೇಳೋ ತರ ಇದ್ಯಾ? ಅಯ್ಯೋ, ಹಂಗಲ್ಲ ಕಣೆ, ಅದು ಯಾರು ಯಾವಾಗ ಬೇಕಾದ್ರೂ ಬರ್ಬೋದು. ಅಂದ್ರೆ ಒಟ್ಟಿಗೆ ಬರ್ಬೇಕಾದಂತ ಏನಿಲ್ಲ, ಯಾರಿಗೆ ಯಾವಾಗ ಪುರ್ಸೊತ್ತಾಗುತ್ತೋ ಅವಾಗ ಬರ್ಬೋದು. ಆದ್ರೆ ಒಂದ್ ವಿಷಯ, ಹಬ್ಬಕ್ ಮಾತ್ರ ಎಲ್ರೂ ಬರ್ಬೇಕು. ಮುಂದಿನ ಸಲ ಬರ್ಬೇಕಾದ್ರೆ ಏನಾರು ಸಿಹಿ ಸುದ್ದಿ ತರಲೇಬೇಕು. ಕೊಡ್ಲಿ ಅಂತ. ನಾನ್ ಬರೀ ನೆಪ ಮಾತ್ರ, ಪುಷ್ಪನ್ಗೆ ಜಾಸ್ತಿ ಅವಸರ. ನಿಜ, ನೀವ್ ಹೇಳ್ತಿರೋದನ್ನು. ಏನೋ ಹೇಳೋ ಪದ್ಧತಿ ಹೇಳ್ದೆ. This is actually amazing. Mansi, I think we should also think about it. ಯಾಕೆ ನಗ್ತಾ ಇದ್ದೀರಾ? ಬಾಯ್, ಐ ಆಮ್ ಸೀರಿಯಸ್. ಹರ್ಷವರ್ಧನ್ ಅವ್ರೆ, ಮದ್ವೆ ನೀವು ಮೊದ್ಲಾಗಿರ್ಬೋದು, ಮೊದಲನೇ ಮಗು ಎತ್ಕೊಡೋದು ನಮ್ಮ ಅನ್ನನೇ ನೋಡ್ತಾ ಇರಿ.
ಏನಮ್ಮ ನೀನು? ಯಾರಿಗೆ ಮೊದಲು ಮಗು ಆದ್ರೂ ಮನೆಗೆ ಮೊಮ್ಮಗು ಬಂದ್ರೆ ನನಗೆ ಅಷ್ಟೇ ಖುಷಿ. ಈ ಮಾತು ಸತ್ಯ. ನಮ್ಮ ಕ್ಯಾಲೆಂಡ್ರಲ್ಲಿ ಹಬ್ಬಗಳ ಜೊತೆ ಥೀಮ್ ಅಂತಾನು ಮಾರ್ಕ್ ಮಾಡ್ಕೊಂಡ್ಬಿಡ್ತೀವಿ. ಮಾವನವ್ರೆ, ಹಬ್ಬದ ಮಾತಿಂದ ಶ್ರೀಮಂತದ ಕಡೆ ಹೋಗ್ತಾ ಇದೆ ಗಾಡಿ. ಸದ್ಯಕ್ಕೆ ಈ ಗಾಡಿ ನಮಗೋಸ್ಕರ ಕಾಯ್ತಿದೆ. ನಾವು ಹೊರಡ್ಬೋದಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೀರಾ. ಗುಡ್ ಮಾರ್ನಿಂಗ್ ಸರ್. ಸ್ಟಾರ್ಟ್ ಮೀರಾ. ಅಲ್ಲ ಸರ್, ಬಟ್ ಅನು ಇನ್ನೂ ಬಂದಿಲ್ಲ. ಅನು ಬರ್ತಾರೋ ಇಲ್ವೋ ಗೊತ್ತಿಲ್ಲ ಮೀರಾ. ಅವ್ರು ಬಂದರೂ ಇನ್ಮೇಲೆ ಪ್ರತಿದಿನ ಬರ್ತಾರೋ ಇಲ್ವೋ. ಆದರೆ ಸರ್, ರಾಜನಂದಿನಿ ಡಿಪಾರ್ಟ್ಮೆಂಟ್ ರಿಪೋರ್ಟ್ಸ್ ಕೂಡ ಪ್ರೆಸೆಂಟ್ ಮಾಡಬೇಕಲ್ವಾ? ನೀವು ಆ ಫೈಲ್ನ ಅನು ಅವ್ರಿಗೆ ಮೇಲ್ ಮಾಡಿ. ಅವ್ರಿಗಾದಾಗ ಅದನ್ನು ನೋಡ್ತಾರೆ. ಅಂದ್ರೆ ಅನು ಇನ್ಮೇಲೆ ಆಫೀಸಿಗೆ ಬರಲ್ವಾ? ಆಲ್ ರೈಟ್ ಸರ್, ಸೊ ಲೆಟ್ಸ್ ಸ್ಟಾರ್ಟ್ ದ ಮೀಟಿಂಗ್. ಶೂರ್ ಮೀರಾ. ಎಕ್ಸ್ಕ್ಯೂಸ್ ಮೀ. ಸಾರಿ, ನನ್ನಿಂದ ಲೇಟ್ ಆಯ್ತು ಅನ್ಸುತ್ತೆ. ಈಗ ನಾನು ಜಾಯ್ನ್ ಆಗ್ಬೋದಾ? ಸರ್, ನಾನೀಗ ಜಾಯ್ನ್ ಆಗ್ಬೋದಲ್ವಾ? ಎಸ್ ಅನು. ಥ್ಯಾಂಕ್ ಯು. ಆಫೀಸಿಗೆ ಬರೋ ಆಪರ್ಚುನಿಟಿನ ಇವಳು ಯಾಕೆ ಮಿಸ್ ಮಾಡ್ಕೋತಾಳೆ? ಇವಳ ಬುದ್ಧಿ ಸರ್ಗಿನ್ನೂ ಗೊತ್ತಾಗಿಲ್ಲ ಅನ್ಸುತ್ತೆ. ನೀನು ಬರಲ್ಲ ಅಂತ ಅನ್ಕೊಂಡಿದ್ದೆ ನಾನು. ಕೆಲವೊಂದು ಪೆಂಡಿಂಗ್ ಕೆಲ್ಸಗಳಿತ್ತಲ್ಲ ಸರ್, ಅದನ್ನೆಲ್ಲ ನಾನೇ ಮುಗಿಸ್ಬೇಕಲ್ಲ, ಅದಕ್ಕೆ. ಗುಡ್. ನಿಜ ಹೇಳಬೇಕು ಅಂತಂದ್ರೆ ನೀನು ಬಂದಿದ್ದು ಆಶ್ಚರ್ಯದ ಜೊತೆಗೆ ಸಂತೋಷನೂ ಆಯ್ತು. ಎಲ್ಲಿ ನೀನು ಮನೆಯಲ್ಲೇ ಇದ್ಬಿಡ್ತೀಯೋನೋ ಅನ್ನೋ ಆತಂಕ ಇತ್ತು. ಹಾಗಂತ ನೀನು ಆಫೀಸಿಗೆ ಬರಲೇಬೇಕು ಅಂತೇನೂ ಇಲ್ಲ. ನಾನು ನಿನಗೆ ಮನೆಯಲ್ಲೇ ಇರೋದು ಸಂತೋಷ ಅಂತಂದ್ರೆ ನಿನ್ನ ಮನೆಯಲ್ಲೇ ಇರು. ರಾತ್ರಿ ನೀನು ಹೇಳ್ತಿದ್ದೆ ಅಲ್ಲ, ಅದೆಲ್ಲ ನನಗೆ ಅರ್ಥ ಆಗಲ್ಲ, ಮನೆಯಲ್ಲೇ ಮಾಡೋಕೆ ಸಾಕಷ್ಟು ಕೆಲಸಗಳಿದಾವೆ ಅಂತ. ಏನೇ ಇದ್ರು ನಿನ್ನ ಆಯ್ಕೆ ಅದು. ನಿನ್ನ ಆಯ್ಕೆಯಲ್ಲಿ ನಿನಗೆ ಸಂತೋಷ ಸಮಾಧಾನ ಇರಬೇಕು ಅಷ್ಟೇ. ನೀವೀಗ್ಲೂ ಆಪ್ಷನ್ ಕೊಟ್ರೆ ನನ್ನ ಆಯ್ಕೆ ಮನೆನೇ ಸರ್. ಆದ್ರೆ ಬಾಕಿ ಇರೋ ಕೆಲ್ಸಗಳನ್ನೆಲ್ಲ ಮುಗಿಸೋದು ನನ್ನ ಜವಾಬ್ದಾರಿ ಅಲ್ವಾ? ಅಂಥದ್ದೇನು ಕೆಲಸ? ಅದೇ ಸರ್, ನಮ್ ಕಂಪ್ನಿಲಿರೋ ಫ್ರಾಡ್ ಬಗ್ಗೆ ನಾನು ನಿಮ್ಗೆ ಹೇಳಿದ್ನಲ್ವಾ, ಆ ವ್ಯಕ್ತಿ ಸಿಗೋವರೆಗೂ ನನಗ್ ಸಮಾಧಾನ ಇಲ್ಲ. ಅನು ಮೇಡಮ್, ನಿಮ್ಗೆ ಕೇಳ್ಕೊಂಡು ಯಾರೋ ಬಂದಿದ್ದಾರೆ ಮೇಡಮ್. ಸರಿ ಅಣ್ಣ, ಅವ್ರನ್ನ ಚೇಂಬರ್ ಅಲ್ಲಿ ಇರಕ್ಕೆ. ಆಯ್ತು. ನಮ್ ಕಂಪ್ನಿಲೇ ಇದ್ಕೊಂಡು ನಮಗೆ ಮೋಸ ಮಾಡ್ತಿರೋನ್ ಯಾರು ಅಂತ ಕಂಡು ಹಿಡಿದ್ಮೇಲೆ ನಾನ್ ನಿಮಗ್ ಬಂದ್ ಹೇಳ್ತೀನಿ ಸರ್. ಅವನು ಆಫೀಸಿಗೆ ಬಂದಿದ್ದಾನೆ ಆರ್ಯ. ಅನು ಮೇಡಮ್ ಜೊತೆ ಆ ರಾಜೇಶ್ ಮಾತಾಡ್ತಿದ್ದಾನೆ. ಈಗೇನು ಮಾಡಬೇಕು?
ಅನು ನಾನು ನೋಡ್ಕೊಳ್ತೀನಿ. ಅರೆ ಪುಷ್ಪ, ಸುಬ್ಬು ಅವರೇ, ನಮಸ್ತೆ ಅಮ್ಮ. ನಮಸ್ಕಾರ. ನಮಸ್ಕಾರ. ಏನ್ ದಿಢೀರಂತ? ಬನ್ನಿ ಬನ್ನಿ. ಚೆನ್ನಾಗಿದ್ದೀರಮ್ಮ? ಚೆನ್ನಾಗಿದ್ರಿ. ಬಾಮ್ಮ. ಅಮ್ಮ, ಅಪ್ಪ, ಇದೇನಿದು ಸರ್ಪ್ರೈಸ್? ಹರಿಕಂದ, ಸರ್ಪ್ರೈಸ್ ಆಗಿ ಬಂದಿದ್ದಕ್ಕೆ ಸಾರಿ ಎಲ್ಲ ಯಾಕೆ ಕೇಳ್ತಿದ್ದೀರಾ? ನೀವ್ ಯಾವಾಗ ಬೇಕಾದ್ರೂ ಬರಬಹುದು. ಕೂತ್ಕೊಳ್ಳಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನಾ ಹೋಗಿ ನೀರು ತರ್ತೀನಿ. ನಮಸ್ತೆ ಸುಬ್ಬು ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಪುಷ್ಪ ಅವರೇ, ನೀವು? ನಾನ್ ಚೆನ್ನಾಗಿದ್ದೀನಿ. ಎಲ್ಲೋದ್ರಿ ಅವರು? ಈಗಂತೂ ಹೇಗಾಗೋಗಿದೆ ಅಂದ್ರೆ ನಮ್ಮನೇಲಿ ನಾವಿಬ್ಬರೇ ಈಗ ದಿನ ಅಲ್ಲ ಸಾಕಮ್ಮ, ಇದೇ ನಮಗ್ ಖುಷಿ. ಸಂತೋಷನ ಬರೀ ಬಾಯಿ ಮಾತಿನಲ್ಲಿ ಹಂಚ್ಕೊಂಡ್ರೆ ಹೇಗೆ? ಅದಕ್ಕೆ ಪುಟ್ಟ ಉಡುಗೊರೆ ತಂದಿದ್ದೀವಿ, ದಯವಿಟ್ಟು ಸ್ವೀಕರಿಸಬೇಕು. ಹುಡುಗರೇನಾ? ಇದೆಲ್ಲ ಯಾಕೆ ತರಕ್ ಹೋದ್ರಿ? ದಯವಿಟ್ಟು ಹಾಗೆ ಹೇಳ್ಬೇಡಿ. ಇದು ಪುಟ್ಟು ಹುಡುಗರೇನೆ, ಆದ್ರೆ ನಮ್ಗೆ ದೊಡ್ಡ ಸಂತೋಷ ಕೊಡುತ್ತೆ. ಹರ್ಷ ಸರ್, ಇದು ನಿಮ್ಗೆ. ಮಾನ್ಸಿಯವ್ರೆ, ಇದು ನಿಮ್ಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೀವಿಷ್ಟೆಲ್ಲ ತಂದಿದ್ದೀರಾ ಅಂದ್ರೆ ನಿಮ್ ವ್ಯಾಪಾರದಲ್ಲಿ ತುಂಬಾ ಲಾಭ ಆಗಿರೋದು ನಿಮ್ಗೆ ಎಷ್ಟು ಖುಷಿ ಕೊಟ್ಟಿದೆ ಅದ್ ನನ್ಗೆ ಅರ್ಥ ಆಗ್ತಾ ಇದೆ. ಹೌದಮ್ಮ. ಅನು, ನಮ್ಮಿಂದ ನಿಮ್ಮ ಆಫೀಸ್ ಕೆಲಸಕ್ಕೆ ತಡ ಆಗೋದ್ ಬೇಡ. ಅಚ್ಚ ಸರ್, ನೀವು ಹೊರಡಿ. ನಮಗೋಸ್ಕರ ನೀವು ಕಾಯೋದೇನ್ ಬೇಡ. ಹೇ, ನೋ ಪ್ರಾಬ್ಲಮ್. ಇನ್ನೂ ದಾದಾ ಬರ್ಬೇಕಲ್ವಾ? ಹಾ ಅಪ್ಪ, ಅವರು ಬರ್ಲಿ, ಒಟ್ಟಿಗೆ ಹೊರಡ್ತೀವಿ. ನಿಮಗ್ ಶುಂಠಿ ಟೀ ಮಾಡ್ಕೊಡ್ಲಾ? ಅಯ್ಯಯ್ಯೋ, ಟೀ ಎಲ್ಲ ಬೇಡ ಬಂಗಾರ. ಸರಿ ಅಪ್ಪ, ಅವ್ರ ಕಾನ್ಫರೆನ್ಸ್ ಕಾಲ್ ಮುಗೀತಾ ಅಂತ ನೋಡ್ಕೊಂಡ್ ಬರ್ತೀನಿ ರೀ. ಪುಷ್ಪ, ಏನಾದ್ರೂ ಬೇಕಿತ್ತಾ? ಅದು ಪುಷ್ಪ ಅವರೇ, ವಾಶ್ರೂಮ್ಗೆ ಹೋಗ್ಬೇಕಾ? ಬನ್ನಿ, ನಾನ್ ಕರ್ಕೊಂಡು ಹೋಗ್ತೀನಿ. ನನ್ಗೆ ಬಾತ್ರೂಮ್ಗೆ ಹೋಗ್ಬೇಕು ಅಂತ ಅನ್ನಿಸ್ತಿಲ್ಲ, ನೀವು ಕರೆದ್ರಲ್ಲ ಅಂತ ಬಂದೆ. ನಿಮ್ ಹತ್ರ ಮಾತಾಡ್ಬೇಕು ಅಂತಾನೆ ಕರ್ತಿದ್ದು. ಯು ನೋ ವಾಟ್,
ಐ ಯೂಸ್ ಟು ಹೇಟ್ ಯು ಇನ್ ದ ಬಿಗಿನಿಂಗ್. ಮಾತಾಡಕ್ ಕರೆದ್ಬಿಟ್ಟು ನೀವ್ ಈ ತರ ಮಾತಾಡಿದ್ರೆ ನನ್ಗೇನ್ ಅರ್ಥ ಆಗುತ್ತೆ? ಜಾಕಿ ಚೈನ್ ಪಿಕ್ಚರ್ ನೋಡ್ದಂಗ್ ಆಗ್ತಿದೆ. ಮೊದ್ಲೆಲ್ಲ ನನ್ಗೆ ನಿಮ್ನ ಕಂಡ್ರೇನೆ ಆಗ್ತಿರ್ಲಿಲ್ಲ. ನನಗೂ ಅಷ್ಟೇ, ನಿಮ್ಮನ್ ಕಂಡ್ರೆ ಆಗ್ತಾ ಇರ್ಲಿಲ್ಲ. ಓಕೆ, ಬಟ್ ಈಗ ನನಗ್ ನೀವೇ ಬೆಸ್ಟ್ ಫ್ರೆಂಡ್ ಗೊತ್ತಾ? ಬೆಸ್ಟ್ ಫ್ರೆಂಡಾ? ಯಾ, ಇನ್ಯಾರು ನನ್ ವೇವ್ ಲೆಂತ್ಗೆ ಸೆಟ್ಟೇ ಆಗಲ್ಲ. ನೀವ್ ತಟ್ ಅಂತ ಮಾತಾಡಿದ್ರು ಯಾವ್ದನ್ನು ಮನ್ಸಲ್ಲಿ ಇಟ್ಕೊಳಲ್ಲ. ನಿಮ್ ತರ ಸಿಗೋದು ತುಂಬಾ ಅಪರೂಪ ಅಂತ ನಮ್ ಮನೆಯವ್ರನ್ನ ನೋಡಿದ್ಮೇಲೆ ನನಗ್ ಗೊತ್ತಾಗಿದ್ದು. ಬೆಸ್ಟ್ ಫ್ರೆಂಡ್ ಅನ್ನೋ ಒಂದ್ ಲೀನಿಯನ್ಸ್ ಮೇಲೆ ಒಂದ್ ಮಾತ್ ಹೇಳ್ತೀನಿ, ಹೇಳ? ಹೇಳಿ. ನಿಮ್ ಮಗಳು ಸುಳ್ಳು ಹೇಳ್ತಿದ್ದಾಳೆ. ಸುಳ್ಳ? ಯಾವ ವಿಷಯದಲ್ಲಿ? ನಿಮ್ ಅಳಿಯಂದ್ರು ಯಾವ ಕಾನ್ಫರೆನ್ಸ್ ಕಾಲಲ್ಲೂ ಇಲ್ಲ, ಆ ಸೀಕ್ರೆಟ್ ರೂಮ್ ಅಲ್ಲಿದ್ದಾರೆ. ಏನು? ಆ ಸೀಕ್ರೆಟ್ ರೂಮ್ ಅಲ್ಲಿದ್ದಾರೆ. ಈ ಸಂಪತ್, ಇಲ್ಲೇ ನಿಲ್ಸು. ಅನು ಇಲ್ಲಿಗೆ ಬರಕ್ ಹೇಳಿದ್ದು. ಇಲ್ಲೇ ಬರಕ್ ಹೇಳಿದ್ಲಲ್ಲ, ಇಷ್ಟೊತ್ತಾದ್ರೂ ಬಂದಿಲ್ಲ. ಫೋನ್ ಮಾಡಿ ನೋಡು ರಮ್ಯಾ. ರಮ್ಯಾ, ಕಾರ್ ಬಂತು. ಅನು, ಏನಾಯ್ತೆ? ಯಾಕೆ ಒಂಥರ ಇದ್ಯಾ? ರಮ್ಯಾ, ನಂಗೇನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಕಣೆ. ದೊಡ್ಡ ಕನ್ಫ್ಯೂಷನ್ಸ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ. ಮನ್ಸಿನ ಮಾತನ್ನ ಕೇಳಿದ್ರೆ ಆರ್ಯ ಸರ್ ಮಾತಿಗೆ ಮೋಸ ಮಾಡ್ದಂಗಾಗುತ್ತೆ. ಆರ್ಯ ಸರ್ ಮಾತಿಗೆ ಮೋಸ ಮಾಡ್ದಂಗಾಗುತ್ತಾ? ಅಂತದೇನಾಯ್ತು? ನಮ್ಮಿಂದ ದುಡ್ಡು ಮಾತ್ರ ಹೋಗ್ತಿದೆ, ಆದ್ರೆ ಎಲ್ಲಿ ಹೋಗಿ ಸೇರ್ತಿದೆ ಅಂತ ಗೊತ್ತಾಗ್ತಿಲ್ಲ. ಇಲ್ಲ ಮೇಡಮ್, ನನಗೂ ಅದಕ್ಕೂ ಏನೂ ಸಂಬಂಧ ಇಲ್ಲ. ನನಗಿದ್ರ ಬಗ್ಗೆ ಯಾವ ಐಡಿಯಾನೂ ಇಲ್ಲ. ಅಯ್ಯೋ, ಇಷ್ಟನಾ? ನೀನು ಹುಡುಗಾಟ ಆಡ್ತಿದ್ಯಾ? ಇಲ್ಲ ರಮ್ಯಾ, ಇದು ದೊಡ್ಡ ಸಮಸ್ಯೆನೇ ಅಲ್ಲ, ಸಿಂಪಲ್ ಅನು. ಆರ್ಯ ಸರ್ ಹೇಳಿದ ಮಾತಲ್ಲಿ ನಿನಗೆ ಸಂಪೂರ್ಣ ಒಪ್ಪಿಗೆ ಸಮಾಧಾನ ಇದ್ದಿದ್ರೆ ಅವ್ರು ಹೇಳ್ದಂಗೆ ನೀನ್ ಆಲ್ರೆಡಿ ಸುಮ್ಮನಾಗ್ತಿದ್ದೆ. ಆದ್ರೆ ನಿಂಗೆ ಅದು ಒಪ್ಕೊಳ್ಳೋಕೆ ರೆಡಿ ಇಲ್ಲ, ಕರೆಕ್ಟಾ? ಅದಕ್ಕೆ ನಿಂಗೆ ಏನ್ ಒಪ್ಪಿಗೆ ಆಗುತ್ತೋ ಅದನ್ನೇ ಮಾಡ್ಬೇಕು, ಅದೇ ಸರಿ ಅನು. ಆದ್ರೆ ಆರ್ಯ ಸರ್ ಮಾತನ್ನೇ ನನ್ನಿಂದ ಒಪ್ಪಕ್ಕಾಗ್ತಿಲ್ಲ ಅನ್ನೋದೇ ನನಗ್ ಬೇಜಾರಾಗ್ತಿರೋದು. ನೀನೇನು ತಲೆ ಕೆಡ್ಸ್ಕೋಬೇಡ ಅನು. ಆರ್ಯ ಸರ್ ನಿನ್ಗಾಗಿ ಹೇಳಿರೋದಕ್ ಕಾರಣ ನಿನ್ ಮೇಲಿರೋ ಕಾಳಜಿ ಅಷ್ಟೇ, ಇನ್ನೇನು ಅಲ್ಲ. ಅನು ಇನ್ನ ಕನ್ಫ್ಯೂಷನ್ ಅಲ್ಲೇ ಇದ್ದಾಳೆ. ನೋಡು ಅನು, ಕನ್ಫ್ಯೂಷನ್ ಅಲ್ಲಿ ಇದ್ದಾಗ ಏನ್ ಮಾಡ್ಬೇಕು ಹೇಳು? ನಮ್ ಹಳೆ ಟೆಕ್ನಿಕ್, ಮನ್ಸಿನ ಮಾತ್ ಕೇಳ್ಬೇಕು. ಎಕ್ಸಾಕ್ಟ್ಲಿ. ಅಷ್ಟಕ್ಕೂ ನೀನೇ ನಿನ್ ಲಾಭಕ್ಕೋಸ್ಕರ ಏನು ಮಾಡ್ತಿಲ್ಲ ಅಲ್ವಾ? ನಿಮ್ ಕಂಪ್ನಿಲೇ ಇಟ್ಕೊಂಡು ನಿಮ್ಗೆ ಮೋಸ ಮಾಡ್ತಿರೋರ್ನ ಹುಡ್ಕಕ್ ಹೋಗ್ತಿದ್ಯಾ? ಇದ್ರಲ್ಲೇನು ತಪ್ಪಿಲ್ಲ ಅನು. ನಾನು ಈ ವಿಷಯನ ತುಂಬಾ ಮನ್ಸಿಗೆ ಹಚ್ಕೋತೀನಿ ಅಂತ ಆರ್ಯ ಸರ್ ಹಾಗೆ ಹೇಳಿರ್ಬೇಕು ರಮ್ಯಾ. ಈ ವಿಷಯ ಕ್ಲಿಯರ್ ಆಗೋದ್ರೆ ನಾನ್ ಮನೇಲೆ ಉಳ್ಕೋತೀನಿ, ಆಫೀಸ್ಗೆ ಹೋಗೋದಿಲ್ಲ. ಆ ಫ್ರಾಡ್ ಯಾರು ಅಂತ ಕಂಡು ಹಿಡಿಲೇಬೇಕು. ಕರೆಕ್ಟ್ ಅನು, ನಿನ್ಗೇನ್ ಅನ್ಸುತ್ತೋ ಅದನ್ನೇ ಮಾಡು. ನನ್ ವೋಟ್ ಕೂಡ ಅದಕ್ಕೆ ಇರುತ್ತೆ. ಗೋ ಹೆಡ್ ಅನು. ಥ್ಯಾಂಕ್ ಯು. ಏನೋ ಕನ್ಫ್ಯೂಷನ್ ಅಲ್ಲಿ ಟಾಸ್ ಹಾಕ್ತಿವಲ್ಲ, ಆ ಕಾಯಿನ್ ಕೈ ಸೇರೋ ಅಷ್ಟ್ರಲ್ಲಿ ಹೆಡ್ಡೇ ಬೀಳಿ ಟೇಲೇ ಬೀಳಿ ಅನ್ನೋ ಸಣ್ಣ ನಿರೀಕ್ಷೆ ಇರುತ್ತಲ್ಲ, ಹಾಗಾಗಿತ್ತು ನನಗೆ. ಆದ್ರೆ ನಾನೇನ್ ಅನ್ಕೊಂಡಿದ್ನೋ ಅದೇ ಬಿತ್ತು. ನೀವಿಬ್ರು ಕೂಡ ಅದನ್ನೇ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅಂತ ಹೋಗೆ ಸುಮ್ನೆ. ನಿನ್ ಜೊತೆ ನಾವ್ ಯಾವಾಗ್ಲೂ ಇರ್ತೇವಿ. ಆದ್ರೆ ಅನು, ನೀನ್ ಹುಷಾರು. ಇನ್ನೇನೆ ಯೋಚನೆ?
ನಾನು ಆರ್ಯ ಸರ್ನ ತುಂಬಾ ಪ್ರೀತಿಸ್ತೀನಿ ರಮ್ಯಾ. ಈ ಸೀನಲ್ಲಿ ಡೈಲಾಗ್ ಜಾಗನೇ ಇಲ್ವಲ್ಲ, ಇದ್ಯಾಕ್ ಬಂತು? ಏನಾಯ್ತಾನು? ಆರ್ಯ ಸರ್ನ ನೀನ್ ಪ್ರೀತಿಸ್ತೀಯ ಅಂತ ಎಲ್ರಿಗೂ ಗೊತ್ತು. ನಾನ್ ಅವ್ರಿಗೆ ಮೋಸ ಮಾಡ್ದಂಗ ಆಗಲ್ವಾ? ಅನು, ಬರ್ತ್ಡೇಗೆ ಸರ್ಪ್ರೈಸ್ ಕೊಡಕ್ಕೆ ಅಂತ ಕೇಕ್ ತರ್ತೀವಪ್ಪ, ಅದು ಮೋಸ ಮಾಡಿದ್ಲಕ್ಕನ? ಇವನೊಬ್ಬ. ಯೋಚನೆ ಮಾಡಿ ನೋಡಿ, ಇದು ಅದೇ ತರನೇ. ಆರ್ಯ ಸರ್ ಇದ್ರ ಬಗ್ಗೆ ಹೆಮ್ಮೆನೆ ಪಡ್ತಾರೆ. ಇವನ್ ಹೇಳ್ತಿರೋದು ಒಂದ್ ಲೆಕ್ಕದಲ್ಲಿ ಸರಿ ಅನ್ಸುತ್ತೆ ಅನು. ಒಂದ್ ವೇಳೆ ಅನು ಏನಾದ್ರೂ ನಾನು ನೋಡಕ್ಕೆ ಕದ್ದು ಮುಚ್ಚಿ ಬಂದಿದ್ರೆ ಹಾಗ್ ಮೋಸ ಮಾಡ್ದಂಗ ಆಗ್ತಿತ್ತು. ಜಲಾಯುನ ಗ್ಯಾಪ್ ಅಲ್ಲೇ ಎಂತ ಮಾತಾಡ್ಬೇಟ? ಸುಮ್ನಿರೋ, ಇಲ್ಲೇನೋ ಸೀರಿಯಸ್ ಆಗಿ ಮಾತಾಡ್ತಿದ್ರೆ ಇವನೊಬ್ಬ ಹಳೆ ಪ್ರೇಮಿ. ಹೋಗ. ಸುಮ್ನೆ ರೇ. ಸಂಪತ್ ಮಾತಿಂದ ಇರೋ ಅಲ್ಪ ಸ್ವಲ್ಪ ಟೆನ್ಷನ್ ಹೋಯ್ತು. ನಾನೇನ್ ಅನ್ಕೊಂಡಿದ್ದೀನೋ ಅದನ್ನೇ ಮಾಡ್ತೀನಿ. ಅನು, ನಕ್ಸೋ ಹುಡುಗರನ್ನ ಯಾವತ್ತಿದ್ರು ನಂಬೋದು. ಏನೇ ಆಗ್ಲಿ, ಜಗತ್ತಲ್ಲಿ ಯಾರಿಲ್ದೆ ಇದ್ರು ನಿನ್ಗೋಸ್ಕರ ನಾನಿರ್ತೀನಿ ಆಸ್ ಎ ಫ್ರೆಂಡ್. ಜಪ್ಪ, ಇವತ್ತಿಗೆ ಸಾಕು ಬಿಡೋ, ಮಿಕ್ಕಿನೆಲ್ಲ ಮುಂದೆ ಇಟ್ಕೊಳ್ಳುವಂತೆ. ಸರಿ ಆಯ್ತು, ನಾ ಇನ್ ಹೊರಡ್ತೀನಿ. ಬಾಯ್. ಆಲ್ ದ ಬೆಸ್ಟ್ ಅನು. ಬಾಯ್. ನಾನಿಲ್ಲಿಗೆ ಬಂದಿದ್ ನೋಡಿ ಕನ್ಫ್ಯೂಷನ್ ಆಗ್ಬೇಡಿ. ನಿಮ್ಮಿಂದ ನನಗೊಂದು ಸಹಾಯ ಆಗ್ಬೇಕಿತ್ತು, ಅದಕ್ಕೆ ಬಂದೆ. ಕುಡಿಯೋದಕ್ಕೊಂದು ಲೋಟ ನೀರ್ ಕೊಡ್ತೀರಾ? ಅಯ್ಯೋ, ನಾನೇ ಕೇಳ್ಬೇಕಿತ್ತು, ಮರ್ತೆ. ಒಂದ್ ನಿಮಿಷ ಇರಿ, ತರ್ತೀನಿ. ಕಂಪ್ನಿಲಿ ಫ್ರಾಡಾ? ನಮ್ಗಿದ್ರ ಬಗ್ಗೆ ಏನು ಗೊತ್ತಿಲ್ಲ ಮೇಡಮ್. ಮನೆ ಬಾಡಿಗೆ, ಮಗನ್ ಫೀಸು, ನಾವ್ ಇದ್ದಿದ್ರಲ್ಲೇ ಜೀವನ ಮಾಡ್ತಿದೀವಿ ಮೇಡಮ್. ನೀವ್ ಭಯ ಪಡ್ಬೇಡಿ. ನಿಮ್ ಗಂಡ ತಪ್ಪು ಮಾಡಿದ್ದಾರೆ ಅಂತ ನಾನು ಹೇಳ್ತಿಲ್ಲ. ಆದ್ರೆ ಅವ್ರು ಎಲ್ಲೋ ಯಾರ್ದೋ ಕೈಗೆ ಸಿಕ್ಕಾಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಅದನ್ನ ಹೇಳೋದಕ್ಕೆ ಹೇಳಿ. ಅವ್ರು ಹೇಳಿದ್ರು ಅಂತಾನೋ ನಾನು ಯಾರ ಹತ್ರನೂ ಹೇಳಲ್ಲ. ನೋಡಿ, ನೀವು ಭಯ ಪಡೋದಕ್ಕೆ ಹೋಗ್ಬೇಡಿ. ನಿಮ್ಮನ್ನ ಸೇಫ್ ಆಗಿಡೋ ಜವಾಬ್ದಾರಿ ನಂದು. ಅವ್ರ ಹತ್ರ ನೀವು ಹೇಗೆ ಮಾತಾಡ್ತಿರೋ ನನಗೆ ಗೊತ್ತಿಲ್ಲ. ಅವ್ರ ಮೆಸೇಜ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ಗೆ ಅನ್ನ ಕೊಟ್ಟಿರೋ ಕಂಪ್ನಿಗೆ ನೀವು ಉಪಕಾರ ಮಾಡ್ತಿದ್ದೀರಾ ಅಂತ ಅನ್ಕೊಳ್ಳಿ. ಅವ್ರನ್ನ ಕೇಳಿ ಯಾರು ಅಂತ ನನಗೆ ತಿಳ್ಸೋದಕ್ಕೆ ಹೇಳಿ. ಪ್ರೇಮ ಅವರು ಕತೆ ಕಟ್ತಿದಾರೋ ಅಥವಾ ನಿಜಾನೇ ಹೇಳ್ತಿದಾರೋ ಒಂದು ಗೊತ್ತಾಗ್ತಿಲ್ಲ ಪುಷ್ಪ ಅವ್ರೆ. ಅಯ್ಯೋ, ಇದ್ ಕತೆ ಅಲ್ಲ ರಜನಿ, ನಿಜಾನೇ. ಏನಂತ ಸ್ವಲ್ಪ ಬಿಡ್ಸಿ ಹೇಳ್ತೀರಾ ಇಬ್ರುನು? ನಾನ್ ಹೇಳ್ತೀನಿ ತಡೀರಿ ಪುಷ್ಪ ಅವ್ರೆ. ಇವ್ರ ಸಂಬಂಧಿಕರ ಮಗಳನ್ನ ಯಾರೋ ತೀರಾ ವಯಸ್ಸಾಗಿರೋರು ಕೊಟ್ಟು ಮದ್ವೆ ಮಾಡಿದ್ದಾರೆ. ಅನುಕೂಲ ಇದೆ, ಶ್ರೀಮಂತರು ಅಂತ ಹೇಳ್ಬಿಟ್ಟು ವಯಸ್ಸು ಗೀಸು ನೋಡಿಲ್ಲ. ಮದ್ವೆ ಆಗಿ 4 ವರ್ಷ ಆದ್ರೂ ಮಕ್ಕಳಾಗಿಲ್ಲ ಅಂತ ಹೇಳಿ ಅಲ್ಲಿ ಇಲ್ಲಿ ತೋರ್ಸಿದ್ದಾರೆ. ಹೋಮ ಪೂಜೆ ಎಲ್ಲ ಮಾಡ್ಸಿದ್ದಾರೆ. ಆಮೇಲೆ ಗೊತ್ತಾಯ್ತು ಇದಕ್ಕೆಲ್ಲ ಕಾರಣ ಅವ್ರ ಹಳೆ ಹೆಂಡತಿ ಆತ್ಮ ಅಂತೆ. ಅವ್ರ ಮನೆಯಲ್ಲಿ ಒಂದು ಕೋಣೆ ಇದೆಯಂತೀರಿ. ಆ ಕೋಣೆ ಬಾಗ್ಲು ಯಾವಾಗ್ಲೂ ಹಾಕೇ ಇರತ್ತಂತೆ. ಇಷ್ಟು ವರ್ಷ ಎಲ್ಲ ಆದ್ಮೇಲೆ ಗೊತ್ತಾಗಿದೆ ಏನ್ ಗೊತ್ತಾ? ಆ ಕೋಣೆಯಲ್ಲಿ ಅವ್ರ ಹಳೆ ಹೆಂಡತಿ ಆತ್ಮನ ದಿಗ್ಬಂಧನ ಮಾಡಿದಾರಂತೆ. ಪಾಪ ಪುಷ್ಪಕ್ಕ, ಹುಡುಗಿ ಜೀವನ ಯೋಚನೆ ಮಾಡ್ರಿ. ಇದನ್ನೆಲ್ಲ ಕೇಳಿಸ್ಕೊಂಡ್ರೆ ದುಡ್ಡಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ ಜೀವನನೇ ಎಷ್ಟೋ ಬೆಟ್ರು ಅನ್ಸುತ್ತೆ. ನಾನು ಹೋಗ ಅನ್ನಕ್ಕಿಡ್ತೀನಪ್ಪ. ಪ್ರೇಮ, ಇದೆಲ್ಲ ನಿಜನಾ? ಹೂ ಪುಷ್ಪಕ್ಕ, ಎಲ್ಲ ನಿಜಾನೇ. ಅಯ್ಯೋ ಪುಷ್ಪಕ್ಕ, ನೀರ್ ಇಟ್ಕೊಳ್ಳಿ ಬನ್ನಿ. ಪುಷ್ಪಕ್ಕ,
ಸರ್, ಅದು ನೀವಿಟ್ಟಿರೋದಾ? ಮುದ್ದಾಗಿದೆ ಅಲ್ವಾ? ಏನಾಗಿದೆ ನಿಮ್ಗೆ? ನನಗಲ್ಲ ಅಲ್ವ, ನಮಗೆ. ನನಗೆ ನಮ್ಮ ಮಧ್ಯ ಇರೋ ಈ ಅಂತರ ಇಷ್ಟ ಇಲ್ಲ. ನೀವು ಒಪ್ತೀಯೋ ಬಿಡ್ತೀಯೋ, ಆದರೆ ಐ ಆಮ್ ಫೀಲಿಂಗ್ ದ ಡಿಸ್ಟೆನ್ಸ್. ನನ್ನಿಂದ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸು. ಮನಸ್ಸನ್ನು ನೋಯಿಸಿ ಕ್ಷಮೆ ಕೇಳಿದ್ರೆ ಸಮಸ್ಯೆಗಳನ್ನು ಬಗೆಹರಿಸ್ಬೋದು. ಆದರೆ ಮನಸ್ಸನ್ನು ನೋಯಿಸೋದಕ್ಕೂ ಮೊದಲೇ ನಾವು ಕ್ಷಮೆ ಕೇಳಿದ್ರೆ ಮುಂದೆ ಎದುರಾಗೋ ಸಮಸ್ಯೆಗಳನ್ನು ತಪ್ಪಿಸ್ಬೋದು ಅಂತ ನನಗನ್ನಿಸ್ತು. ಅಷ್ಟು ಸಲೀಸಾಗಿ ಹರ್ಟ್ ಆಗೋದಕ್ಕೆ ನಾನೇನು ಗಾಜಿನ ಗೊಂಬೆ ಅಲ್ಲ ಸರ್. ಮತ್ತೆ ಅಷ್ಟೇ ಸಲೀಸಾಗಿ ಕಳೆದು ಹೋಗೋ ಸಂಬಂಧನೂ ನಮ್ದಲ್ವಲ್ಲ. ಮತ್ತ್ಯಾಕಿದೆಲ್ಲ? ಹಾಗಾದರೆ ನಮ್ಮಿಬ್ಬರ ಮಧ್ಯೆ ಅಂತರ ಇದೆ ಅಂತ ಅನ್ನಿಸ್ತಿರೋದು ನನಗೆ ಮಾತ್ರನಾ? ಹಾಗಂತ ಹೇಳಕ್ಕಾಗಲ್ಲ, ನನಗೂ ಆಗಾಗ ಅನ್ಸುತ್ತೆ. ಹಾಗಿದ್ರೆ ಹಾಗಾಗೋದಕ್ಕೆ ಇನ್ಮೇಲೆ ನಾವು ಅವಕಾಶ ಕೊಡಬಾರ್ದಲ್ವಾ? ಕ್ಷಮೆ ಕೇಳೋದಕ್ಕೆ, ಪ್ರೀತಿ ತೋರಿಸೋದಕ್ಕೂ ಹಿಂದೆ ಮುಂದೆ ನೋಡಬಾರ್ದು. ಬೇರೆ ಯಾವ ವಿಷಯದಲ್ಲಾದರೂ ನಾವು ನಿಧಾನಿಸ್ಬೋದು, ಆದರೆ ಪ್ರೀತಿ ವಿಷಯದಲ್ಲಿ ಮಾತ್ರ. ಅಪ್ಪ, ಯಾರ ಬಾಯಲ್ಲಿ ಏನ್ ಮಾತು ಬರ್ತಿದೆ? ನೆನಪು ಮಾಡ್ಕೊಳ್ಳಿ, ನಿಮ್ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ನೀವೆಷ್ಟು ಟೈಮ್ ತಗೊಂಡ್ರಿ ಅಂತ ಅಲ್ವಾ? ಬಂದೆ. ಏಯ್ ಅನು, ನನಗಿಂತ ಮೆಸೇಜ್ ನೋಡೋದೇ ಮುಖ್ಯ ಆಯ್ತಾ ನಿಮಗೆ? ಯಾರ್ದೋ ಮೆಸೇಜ್ಗೋಸ್ಕರ ಕಾಯ್ತಿದೆ ಅಂತ ಅನ್ಸುತ್ತೆ. ಸರ್ ಈಗ ಖುಷಿಯಾಗಿದ್ದಾರೆ. ಮತ್ತೆ ನಾನು ಆ ರಾಜೇಶ್ ವಿಷಯ ಎತ್ತಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ಏನು ಹೇಳ್ದೆ ಇರೋದೇ ವಾಸಿ. ಏನು? ಸುಭಾಷ್ ಪಾಟೀಲ್. ಯಾರು? ಅದೇ ಸರ್, ಅವನ ಹೆಸರು ಸುಭಾಷ್ ಪಾಟೀಲ್. ಸರ್, ಅವನ್ ಯಾರು ಅಂತ ಗೊತ್ತಾ ನಿಮ್ಗೆ? ಯಾ ಐ ಮೀನ್ ನೋ ಅನು. ಇದ್ರ ಬಗ್ಗೆ ಬೇರೆ ಯಾರ ಹತ್ರನೂ ಮಾತಾಡೋದು ಸರಿಯಲ್ಲ ಅಂತ ಅನಿಸ್ತಿದೆ. ನೀನು ಈ ಹೆಸರನ್ನ ಇಲ್ಲಿ ಯಾರ ಮುಂದೆನೂ ಹೇಳ್ಬೇಡ, ಯಾರ ಮುಂದೆನೂ. ಅರ್ಥ ಆಯ್ತಾ? ಎಸ್ ಸರ್. ದಯವಿಟ್ಟು ಇದನ್ನ ನೆನಪಿಟ್ಕೊಂಡು. ನಾನೇ ಅವನನ್ನ ನೇರವಾಗಿ ನೋಡ್ಕೊಳ್ತೀನಿ. ಹಾ ಸರ್, ನಾನು ಅದನ್ನೇ ಹೇಳೋಣ ಅಂತ ಬಂದೆ. ಹೊರಗಡೆ ಅವ್ರಿಗೆ ಯಾರಿಗಾದ್ರೂ ಈ ವಿಷಯ ಗೊತ್ತಾದ್ರೆ ಅವನು ಹುಷಾರಾಗೋ ಚಾನ್ಸಸ್ ತುಂಬಾ ಇದೆ. ನಮ್ಮೊಳಗೆ ಇದ್ಕೊಂಡು ಅವನಿಗೆ ಈ ತರ ಮಾಡೋದಕ್ಕೆ ಹೇಗಾದ್ರೂ ಮನ್ಸು ಬರುತ್ತೆ ಸರ್. ಏನ್ ಮಾಡೋದನು? ಕೆಲವೊಬ್ರು ಹೀಗಿರ್ತಾರೆ. ಆದ್ರೆ ನಿಮ್ಗೆ ನೆನಪಿದೆ ಅಲ್ಲ, ಇದ್ರ ಬಗ್ಗೆ ನೀನು ಯಾರ ಹತ್ರನೂ? ಇಲ್ಲ ಸರ್, ನಾನು ಯಾರಿಗೂ ಹೇಳಲ್ಲ. ಅವ್ನು ನಮ್ಮ ನಂಬಿಕೆನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೂ ಮೊದಲು ಅವನಿಗೆ ಶಿಕ್ಷೆ ಆಗ್ಲೇಬೇಕು. ಆಗತ್ತೇನು? ಖಂಡಿತವಾಗ್ಲೂ ಹಾಗೆ ಆಗತ್ತೆ. ನೀನೀಗ ದಯವಿಟ್ಟು ಮನೆಗೆ ಹೋಗು. ಆಮೇಲೆ ನಾನು ಹೇಳಿದ್ದನ್ನ ಮರಿಬೇಡ. ನಾನು ಬರ್ತೀನಿ.
ಅಮ್ಮ 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 ಬೇಕಂದ್ರೆ ನೀನ್ ಒಟ್ಟಾರಕ್ಕೆ ಹೋಗ್ಬೇಕು. ಮಾಮ್ ಇನ್ ಲಾ ನೇಚರ್ ಥೆರಪಿಗೆ ಹೋಗಿದ್ದನ್ನ ಮರ್ತ್ಬಿಟ್ಯಾ? ಹೌದಲ್ವಾ ಅಕ್ಕ, ನಾನು ಅಮ್ಮಂಗ್ ಫೋನ್ ಮಾಡಿ ಹೇಳ್ಬೇಕು. ಅನು, ಏನೋ ಇಂಪಾರ್ಟೆಂಟ್ ಕೆಲ್ಸ ಅಂತ ಹೋದೆ, ಇಷ್ಟ ಬೇಗ ಮುಗ್ದೋಯ್ತಾ? ಹಾ ಅಕ್ಕ, ಮುಗೀತು. ಆರ್ಯ ಸರ್ಗೆ ಒಂದ್ ವಿಷಯ ಹೇಳೋದಿತ್ತು, ಅದೇ ಮುಖ್ಯವಾದ ಕೆಲ್ಸ, ಹೇಳ್ಬಿಟ್ ಬಂದೆ. ಅನು, ನಿನ್ನ ನೋಡಿದ್ರೆ ಯಾವ್ದೋ ದೊಡ್ಡ ಕೆಲ್ಸ ಮುಗಿಸಿ ಟೆನ್ಷನ್ ಫ್ರೀ ಆದಾಗ ಕಾಣಿಸ್ತಿದ್ಯಾ. ಆಮ್ ಐ ರೈಟ್? ಹೌದಾ? ಆಕ್ಚುಲಿ ಅದೇ ನಿಜ ಅಕ್ಕ, ನಂಗೆ ಹೀಗ್ ಸಮಾಧಾನ ಆಗ್ತಿದೆ. ಅನು, ಒನ್ ಮೋರ್ ಥಿಂಗ್. ಐ ರಿಮೆಂಬರ್ ಆಫೀಸಲ್ಲಿ ಏನೋ ಫ್ರಾಡ್ ನಡೀತಿದೆ ಅಂತ ಹೇಳ್ದೆ. ಯಾರ ಆ ವ್ಯಕ್ತಿ? ನಿನಗೇನಾದ್ರು ಗೊತ್ತಾಯ್ತಾ? ಹಾ ಅಕ್ಕ, ಅದೇ ವಿಷಯನೇ ಅಮ್ಮಂಗ್ ಹೇಳೋಣ ಅಂತ ಬಂದೆ. ಅಮ್ಮಂಗ್ ಈಗ್ಲೇ ಕಾಲ್ ಮಾಡ್ತೀನಿ. ಅನು ಅನು ಹೇ, ಅರೆ ನೀವಿಬ್ರು ಒಟ್ಟಿಗೆ ಬಂದ್ರಾ? ಸರ್ ಇಲ್ಲ ಅಕ್ಕ, ನಾವ್ ಒಟ್ಟಿಗೆ ಬರ್ಲಿಲ್ಲ. ಸರ್ ಬರ್ತಾರೆ ಅನ್ನೋದೇ ನನಗ್ ಗೊತ್ತಿಲ್ಲ. ಗೊತ್ತಿರ್ಲಿಲ್ವಾ? ಸಡನ್ ಆಗಿ ಹೊರಟ್ ಬಂದ್ರ ಬ್ರೋ ಇನ್ ಲಾ? ಅದಕ್ಕೆ ಅದು ಅನು ಹತ್ರ ಆಫೀಸಿಂದು ಕೆಲವು ಸೂಕ್ಷ್ಮಗಳನ್ನ ಮಾತಾಡಬೇಕಿತ್ತು. ಆಫೀಸಲ್ಲಿ ಬೇಡ ಅಂತನ್ಸಿ ಮನೆಗೇನೆ ಬಂದೆ. ಓಕೆ ಅದಕ್ಕೆ ಅನು, ಏನೋ ಮಿಸ್ ಹೊಡಿತಿದ್ಯಲ್ಲ. ರಾತ್ರಿ ಹೊತ್ತಲ್ಲಿ ಎಸ್ಕೇಪ್ ಆಗಿ ಓಡಾಡೋ ಆಸಾಮಿ ಇವತ್ ಹಾಡಾಗ್ಲೇ ಓಡಾಡ್ತಿದ್ದಾರೆ ಅಂದ್ರೆ ಏನೋ ಪ್ಲಾನ್ ಇರ್ಬೇಕು. ಸರ್, ನೀವಿಷ್ಟು ಬೇಗ ಬರ್ತೀರಾ ಅಂತ ನನಗ್ ಗೊತ್ತಿರ್ಲಿಲ್ಲ. ನನಗೂ ಗೊತ್ತಿರ್ಲಿಲ್ಲ. ನೀನು ಹೊರಟ ಮೇಲೆ ಇದ್ದಕ್ಕಿದ್ದ ಹಾಗೆ ಅನ್ನಿಸ್ತು. ನಾನು ಈಗಲೇ ನಿನ್ ಮುಂದೆ ನಿಂತು ಮಾತಾಡ್ಬೇಕು ಅಂತ ಅನ್ನಿಸ್ತು. ಅದಕ್ಕೆ ಬಂದ್ಬಿಟ್ಟೆ. ನೀನ್ ಮಾಡಿರೋ ಕೆಲಸ ಮಂತ್ರ ತಂತ್ರ. ಅಯ್ಯೋ, ಮೊದ್ಲೇ ನಾನು ಅರ್ಧಂಬರ್ಧ ಓದೋದು, ಇದ್ರಲ್ಲಿ ನೋಡಿದ್ರೆ ಒಂದ್ ಮಾತ್ರೆ ಎರಡೆರಡು ಅರ್ಥ ಇದೆ. ನಾನ್ ಇದ್ರಲ್ಲಿ ಒಂದ್ ಕೊಟ್ಟು ಏನಾರ ಎಡವಟ್ಟಾಗ್ಬಿಟ್ರೆ ಬೇಡ ಬೇಡ, ಆಮೇಲೆ ದೆವ್ವ ಉಲ್ಟಾ ನನ್ನೇ ಅಟ್ಯಾಕ್ ಮಾಡ್ಬಿಡುತ್ತೆ. ನಾನ್ ಏನೇನೋ ಓದೋದಕ್ಕಿಂತ ವಾಮಾಚಾರ ಗೊತ್ತಿರೋರ ಹತ್ರ ವಿಚಾರಿಸೋದೇ ಬೆಟ್ರು. ಉಧೋ ಉಧೋ ಎಲ್ಲಮ್ಮ ಜೋಗ್ತವ. ಹಾ, ಜೋಗ್ತವನ ಹತ್ರ ಕೇಳದೆ ಸರಿ. ಎಲ್ಲಮ್ಮ ತಾಯಿ ನಿನ್ ಹಾಲ್ ಕುದೋ ಉಧೋ ಉಧೋ. ಪುಷ್ಪ, ಸಮಯ ಹಾಲ್ ಮಾಡ್ಲಿಕ್ಕೆ ಹತ್ತಿ ಏನು? ಮಗಳ ಜೀವನದ ಮೇಲ ಕಾಳಜಿ ಮಾಡೋ ನೆಪದಾಗ ಕಂಡ್ಕಂಡದ್ದನ್ನೆಲ್ಲ ಒಳಗ್ ಬಿಟ್ಕೋಬೇಡ. ಜೋಗ್ತವ, ನನ್ಗೆ ತುಂಬಾನೇ ಗೊಂದಲ ಆಗಿದೆ. ಅವತ್ತು ನೀನು ಅನುಗೇನೋ ಅಪಾಯ ಇದೆ ಅಂದಲ್ಲ, ಏನು ಮಗಳಿಗೇನಾದ್ರೂ ದೆವ್ವದ ಕಾಟ ಇದೆಯಾ? ಅಜ್ಞಾನವೇ ದೆವ್ವ ಭೂತ ಎಲ್ಲ. ನಿನ್ನ ಮಗಳು ಆಕಿನ ಅರ್ಥ ಮಾಡ್ಕೋಬೇಕು. ಆಕಿಗ ನಿನ್ ಸಹಾಯ ಬೇಕಾಗ್ತದ. ಸಹಾಯ ಮಾಡು, ಸಮಯ ಹಾಳು ಮಾಡ್ಬೇಡ ಪುಷ್ಪ. ಉಧೋ ಉಧೋ ಎಲ್ಲಮ್ಮ. ಮೊಬೈಲ್ ನೀಗ್ ನಾನು ಇಲ್ಲೇ ಬಿಟ್ಟೆ, ಯಾವಾಗ್ಲೂ ನನ್ ಕೈಯಲ್ಲೇ ಇರ್ತಿತ್ತಲ್ಲ. ದಿಸ್ ಇಸ್ ಕ್ರೇಜಿ. ನೋ, ಸ್ಕೇರಿ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ಒಂದ್ ಸೀಕ್ರೆಟ್ ರೂಮ್ ಇರೋದೇ ಭಯಂಕರವಾದ ವಿಷಯ. ಮತ್ತೆ ಅದರಿಂದ ಬ್ರೋ ಇಲ್ಲ ಯಾರಿಗೂ ಗೊತ್ತಾಗ್ದಿರೋ ಆಗ ಆಚೆ ಹೋಗ್ತಾರೆ ಅನ್ನೋದು ಇನ್ನೂ ಭಯ ಹುಟ್ಟಿಸುತ್ತೆ. ಬಟ್ ಇದನ್ನ ನಾನು ಹೇಗ್ ಪ್ರೂವ್ ಮಾಡ್ಲಿ? ಈ ಮನೇಲಿ ಬೇರೆ ನನ್ನ ಮಾತನ್ನ ಯಾರು ನಂಬಲ್ಲ.
ಮಾಡ್ತಿದ್ದಾರೆ? ಹಲೋ ಮಾನ್ಸಿ ಅವರಾ? ಹೌ ಕಮ್ ಯು ಹ್ಯಾವ್ ಕಾಲ್ಡ್ ಮೀ? ಹಲೋ ಮಾನ್ಸಿ ಅವರೇ, ನಾನು ಪುಷ್ಪ. ಅದೇ ನೀವ್ ನನಗ್ ಕಾಲ್ ಮಾಡಿದ್ದೀರಲ್ಲ, ಏನ್ ವಿಷಯ? ನೀವು ನನ್ನನ್ನ ಬೆಸ್ಟ್ ಫ್ರೆಂಡ್ ಅಂತ ಕರೆದ್ರಿ. ನನ್ಗೂ ಅಷ್ಟೇ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ. ಅಂದ್ರೆ ಅನು ಇದ್ದಾಳೆ, ಆದ್ರೆ ಇದನ್ನ ಅವಳ ಹತ್ರ ಕೇಳಿದ್ರೆ ಅವಳಗ್ ಬೇಜಾರಾಗ್ಬೋದು. ಅದಕ್ಕೆ ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ನಿಮ್ಮ ಮನೇಲಿ? ಹಾ, ನಮ್ಮನೇಲಿ. ತಪ್ಪಾಗಿ ತಿಳ್ಕೊಬೇಡಿ, ನಿಮ್ ಮನೇಲಿ ಯಾವತ್ತಾದ್ರೂ ದೆವ್ವಭೂತ ಇದೆ ಅಂತ ಅನ್ಸಿದ್ಯಾ? ಅನು, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ನಿಮ್ ಕನ್ಸನ್ನ ನನಸ್ ಮಾಡೋಣ ಅಂತ ಕಾಯ್ತಾ ಇದ್ದೆ. ತಗೊಳ್ಳಿ, ನೀವೇ ಮುಟ್ಸಿ. ಸರ್, ಯಾಕೆ ಇವತ್ತಿಷ್ಟೊತ್ತು ಮಾಡಿದ್ರಿ? ಗುಡ್ ಮಾರ್ನಿಂಗ್ ಅದ್ಗೆ. ಗುಡ್ ಮಾರ್ನಿಂಗ್ ಬಾವಾ. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಅಕ್ಕ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮ್ ಕಾಲ್ ಗಾಯ ಆಗಿತ್ತಲ್ಲ, ಅದಿನ್ನೂ ಮಾಗಿರಲ್ಲ. ನೀವ್ ಆಗ್ಲೇ ಶೂ ಹಾಕೊಂಡ್ ಬಂದಿದ್ದೀರಲ್ಲ. ಏನಾಯ್ತದ? ಕಾಲ್ ಗೇಟಾಗಿದ್ಯಾ? ಏನಿಲ್ಲ ಹರ್ಷ, ಚಿಕ್ಕ ಗಾಯ ಅಷ್ಟೇ. ಗಾಯನ? ಹೇಗಾಯ್ತು ಬ್ರೋ ಇಲ್ಲ? ಗೊತ್ತಿಲ್ಲ ಅದ್ಗೆ. ಹೇಗಾಯ್ತು ಅಂತಾನು ಗೊತ್ತಿಲ್ವಾ? ನಿಮಗ್ ನೋವೇ ಆಗ್ಲಿಲ್ವಾ? ಒಂದು ಸಣ್ಣ ತರಚಲು ಗಾಯ ಅಷ್ಟೇ, ಅದಕ್ಕೆ ಇಷ್ಟೊಂದು ಪ್ರಶ್ನೆಗಳ? ಸರಿ, ನಾನು ಬರ್ತೀನಿ. ಸರ್, ಟಿಫನ್ ಮಾಡ್ಕೊಂಡು ಹೋಗಿ. ಆಫೀಸಲ್ಲೇ ಮಾಡ್ಕೊಳ್ತೀನಿ. ಅದಕ್ಕೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಯ್ತಾ? ಆರ್ಯ ಸರ್ ಇರ್ಬೇಕಾದ್ರೆ ಯಾಕೆ ಯೋಚನೆ? ಎಲ್ಲ ಸರಿ ಹೋಗಿದೆ. ಒಂದ್ ನಿಮಿಷ ಬಂದೆ. ಮಂದ ಅಕ್ಕ. ಸರ್, ನಾನು ಹರ್ಷ ಭಾವನ ಹತ್ರ ಜಾಸ್ತಿ ಏನೂ ಹೇಳಲಿಲ್ಲ ಸರ್. ಜಸ್ಟ್ ವಿಷಯ ಶೇರ್ ಮಾಡ್ಕೊಂಡೆ ಅಷ್ಟೇ. ನನಗೆ ಗೊತ್ತಾನು. ಐ ಟ್ರಸ್ಟ್ ಯು. See you. ಆದ್ರೂ ಆ ಹೆಸರನ್ನ ಯಾರಿಗೂ ಹೇಳ್ಬೇಡ ಅಂತ ಯಾಕೆ ಹೇಳಿದ್ರು? ಯಾರಿರ್ಬೋದು ಆ ಸುಭಾಷ್ ಪಾಟೀಲ್?
ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅನು. ಗುಡ್ ಮಾರ್ನಿಂಗ್ ಸರ್. ಅದು ನಾನು ನಿಮ್ಮ ಹತ್ರ ಏನೋ ಮಾತಾಡಬೇಕು. ಏನು ಹೇಳಮ್ಮ? ಅದು ಈಗ ಬೇಡ ಸರ್, ನಮ್ಮ ಡಿಪಾರ್ಟ್ಮೆಂಟ್ಗೆ ಹೋಗೋಣ ಬನ್ನಿ. ಇದು ಇತ್ತೀಚೆಗಷ್ಟೇ ನನ್ನ ಗಮನಕ್ಕೆ ಬಂದಿದ್ದು. ಎಷ್ಟು ದಿನಗಳಿಂದ ವರ್ಷಗಳಿಂದ ನಡೀತಿದ್ಯೋ ಗೊತ್ತಿಲ್ಲ. ಆದ್ರೆ ಇದೆಲ್ಲದ್ರ ಹಿಂದೆ ಯಾರೋ ಸುಭಾಷ್ ಪಾಟೀಲ್ ಅನ್ನೋರ್ ಕೈವಾಡ ಇದೆ ಅಂತ ಗೊತ್ತಾಯ್ತು. ಅವ್ರು ಯಾರು ಅಂತ ನಿಮಗೆ ಗೊತ್ತಾ ಸರ್? ಅವ್ರು ನಮ್ಮ ಕಂಪನಿ ಯಾವ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾರೆ? ನೀವು ಈ ಸುಭಾಷ್ ಪಾಟೀಲ್ ಅನ್ನೋ ಹೆಸರನ್ನ ಕೇಳಿದ್ದೀರಾ? ಹೇಳಿ ಸರ್, ಯಾರೀ ಸುಭಾಷ್ ಪಾಟೀಲ್? ಫೋನ್